ನೋಡಿ, ಈಗ ಒಂದು ಪ್ರಶ್ನೆ ಎಲ್ರನ್ನೂ ಕಾಡ್ತಾ ಇದೆ. ಈಗ ಕ್ಯಾಬಿನೆಟ್ ಅಲ್ಲಿ ನಿನ್ನೆ ರಾಜ್ಯ ಸರ್ಕಾರ ಸಿಬಿಐ ರಾಜ್ಯಕ್ಕೆ ಬಂದು ತನಿಖೆ ನಡೆಸೋದಕ್ಕೆ ನಿರ್ಬಂಧ ಹೇರಿದ್ದೇವೆ ಅಂತ ಹೇಳಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ನಿರ್ಬಂಧ ಅಂದ್ರೆ ಯಾವುದಕ್ಕೆ? ನೋಡಿ, ಈಗಲೂ ಇರೋ ನಿಯಮದ ಪ್ರಕಾರ ಈಗ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಮಾಡೋದಕ್ಕೂ ಮೊದಲು ಕೂಡ ಸಿಬಿಐ ರಾಜ್ಯಕ್ಕೆ ಬಂದು ತನಿಖೆ ಮಾಡಬೇಕಿದ್ರೆ ರಾಜ್ಯ ಸರ್ಕಾರದ ಒಪ್ಪಿಗೆ ಬೇಕಿತ್ತು. ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ಕೊಟ್ರೇನೆ ಅವ್ರು ಬಂದು ತನಿಖೆ ಮಾಡ್ಲಿಕ್ಕೆ ಸಾಧ್ಯ. ನೋಡಿ, ಬೇಕಾದ್ರೆ DK ಶಿವಕುಮಾರ್ ಅವ್ರ ಕೇಸಲ್ಲಿ 2021ರಲ್ಲಿ ಯಡಿಯೂರಪ್ಪನವರ ಸರ್ಕಾರ, ಬಿಜೆಪಿ ಸರ್ಕಾರ ಸಿಬಿಐಗೆ ಅನುಮತಿ ಕೊಟ್ಟಿದ್ದಕ್ಕೆ ಅವರು ಬಂದು ತೀರ್ಮಾನ ಮಾಡಿದ್ದು. ಹೀಗಿರುವಾಗ ಈಗ ನಿರ್ಬಂಧ ಹೇರಿರೋದು ಯಾವುದಕ್ಕೆ? ಯಾರಿಗೆ ಈ ನಿರ್ಬಂಧ ಅನ್ವಯಿಸುತ್ತೆ? ಜನರಲ್ ಕನ್ಸೆಂಟ್. ಈಗ ಅವ್ರು ಹೇಳ್ತಿರೋದೇನು, ಜನರಲ್ ಕನ್ಸೆಂಟಿಗೆ ನಾವು ನಿರ್ಬಂಧ ಹೇರಿದೀವಿ ಅಂತ. ಈ ಜನರಲ್ ಕನ್ಸೆಂಟ್ ಅಂದ್ರೆ ಯಾರಿಗೆ ಅನ್ವಯಿಸುವಂತದ್ದು ಜನರಲ್ ಕನ್ಸೆಂಟ್? ಎಸ್, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಎಲ್ರಿಗೂ ಒಂದು ಪ್ರಶ್ನೆ ಇದೆ. ಕ್ಯಾಬಿನೆಟ್ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಸಿಬಿಐ ರಾಜ್ಯಕ್ಕೆ ನೇರವಾಗಿ ಆಗಮಿಸಿ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಂಡು ತನಿಖೆ ಮಾಡೋದಕ್ಕೆ ನಿರ್ಬಂಧ ಹೇರಿದ್ದೇವೆ. ವಿ ಹ್ಯಾವ್ ವಿಡ್ರಾನ್ ದ ಜನರಲ್ ಕನ್ಸೆಂಟ್ ಗಿವನ್ ಟು ಸಿಬಿಐ ಅಂತೇಳಿ ಹೇಳಿದ್ದಾರೆ. ಹಾಗಾದ್ರೆ ಯಾವ್ದದು ಜನರಲ್ ಕನ್ಸೆಂಟ್? ಯಾವ್ದನ್ನ ಇವ್ರು ವಿಡ್ರಾ ಮಾಡ್ಕೊಂಡಿದ್ದು? ಈಗ ಈಗಲೂ ಕೂಡ ರಾಜ್ಯ ಸರ್ಕಾರದ ಅನುಮತಿ ಬೇಕೇ ಬೇಕು. ಸಿಬಿಐ ಬಂದು ಇಲ್ಲಿ ತನಿಖೆ ಮಾಡಬೇಕಿದ್ರೆ ಅವರಿಗೆ ರಾಜ್ಯ ಸರ್ಕಾರದ ಒಪ್ಪಿಗೆ ಬೇಕೇ ಬೇಕು. ಯಾಕಂದ್ರೆ ಸಿಬಿಐ ಏಕಾಏಕಿ ಯಾವ ರಾಜ್ಯಕ್ಕೆ ಬೇಕಾದ್ರೂ ಹೋಗಿ ಏನ್ ಬೇಕಾದ್ರೂ ತನಿಖೆ ಮಾಡ್ಬೋದು ಅಂತ ಹೇಳಿ ಕಾನೂನು ಇಲ್ಲ. ಯಾಕಂದ್ರೆ ಅದು ಸಿಬಿಐ ಅನುಷ್ಠಾನಕ್ಕೆ ಬಂದಿರೋದೇ ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಪ್ರಕಾರ. ಸೊ ಅದು ಡೆಲ್ಲಿಗೆ ಸೀಮಿತವಾಗಿ ಮಾಡಿದ್ದು. ಅವರೇನಾದ್ರೂ ಹೊರಗೆ ಹೋಗಿ ಬೇರೆ ರಾಜ್ಯಗಳಿಗೆ ಹೋಗಿ ತನಿಖೆ ಮಾಡಬೇಕು ಅಂದ್ರೆ ಅನುಮತಿ ಬೇಕು. ಆದರೆ ಕೆಲವು ರಾಜ್ಯಗಳು ಈ ಹಿಂದೆ, ಈಗ ಕರ್ನಾಟಕದಲ್ಲಿ 2005ರಲ್ಲಿ ಸಿಬಿಐಗೆ ಒಂದು ಜನರಲ್ ಕನ್ಸೆಂಟ್ ಅಂತ ಕೊಟ್ಟರು. ಜನರಲ್ ಕನ್ಸೆಂಟ್ ಅಂದ್ರೆ ಏನಂದ್ರೆ ಒಂದು ಸಾಮಾನ್ಯವಾದ ಒಪ್ಪಿಗೆ. ಅದು ಸಾಮಾನ್ಯವಾಗಿ ಅನ್ವಯಿಸುವಂತದ್ದು. ಯಾರಿಗೆ? ಅದ್ರಲ್ಲಿ ಏನಿದೆ? ಜನರಲ್ ಕನ್ಸೆಂಟ್ ಅಲ್ಲಿ ಏನಿದೆ? ಡೀಟೇಲ್ ಆಗಿ ನೋಡ್ಲಿಕ್ಕೆ ಹೋದ್ರೆ ಅದ್ರಲ್ಲಿ ಏನಿದೆ ಅಂದ್ರೆ ಅದು ಯಾರಿಗೆ ಅನ್ವಯಿಸುತ್ತೆ ಅಂದ್ರೆ, ಈಗ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂತ ನೌಕರರು, ಹಾಗೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡುವಂತವ್ರು, ಸೆಂಟ್ರಲ್ ಗೌರ್ಮೆಂಟ್ ನ ಪಬ್ಲಿಕ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡುವಂತವ್ರು, ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಇರುವಂತ ಬ್ಯಾಂಕಿಂಗ್ ಸೆಕ್ಟರ್ ಅದರಲ್ಲಿ ಕೆಲಸ ಮಾಡುವಂತವ್ರು. ಸೊ ಇವರಿಗೆಲ್ಲ ಅನ್ವಯಿಸುವಂಥದ್ದು ಇದು. ಸೊ ಯಾರ್ಯಾರು ಕೇಂದ್ರ ಸರ್ಕಾರದ ಸೇವೆಯಲ್ಲಿದ್ದಾರೆ, ಕೇಂದ್ರ ಸರ್ಕಾರದ ನೌಕರರಿದ್ದಾರೆ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅದರ ಸ್ವಾಮ್ಯದಲ್ಲಿ ಬರುವಂತಹ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಅನ್ವಯಿಸುವ ಹಾಗೆ. ಅವ್ರು ಹೇಗಿದ್ರು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರೋರು, ರಾಜ್ಯ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ. ಅವ್ರದ್ದು ಬೇಕಾದ್ರೆ ಸಿಬಿಐ ಅವರು ಬಂದು ತನಿಖೆ ಮಾಡ್ಕೊಂಡು ಹೋಗ್ಲಿ, ನಮ್ದೇನು ಒಪ್ಪಿಗೆ ತಗೋಬೇಕು ಅಂತ ಇಲ್ಲ ಅಂತೇಳಿ 2005ರಲ್ಲಿ ಒಂದು ಜನರಲ್ ಕನ್ಸೆಂಟ್ ಕೊಟ್ಟಿದ್ರು. ಅದು ಧರ್ಮಸಿಂಗ್ ಅವರ ಸರ್ಕಾರ. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ರು. ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇತ್ತು. ಆಗ ತೆಗೆದುಕೊಂಡಂತ ತೀರ್ಮಾನ ಅದು. ಆದ್ರೆ ಈಗ ಅದನ್ನ ವಾಪಸ್ ಪಡೆದ್ರು. ಯಾಕೆ? ನೋಡಿ, ಮೂಡಾ ಕೇಸ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಮೂಡಾ ಕೇಸು ಅದು ಸಿಬಿಐ ಈಗ ಬಂದು ತನಿಖೆ ಮಾಡಬೇಕು ಅಂದ್ರೂ ಕೂಡ ಒಂದ್ ವೇಳೆ ಅದಕ್ಕೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಒಪ್ಪಿಗೆ ಬೇಕೇ ಬೇಕು. ಸೊ ಇಂಡೈರೆಕ್ಟ್ ಆಗು ಎಲ್ಲೂ ಕನೆಕ್ಟ್ ಮಾಡ್ಕೋಬಾರ್ದು ಅನ್ನೋದು ಒಂದಿರ್ಬೋದು. ಎರಡನೇದ್ದು ನೋಡಿ, ಇದು ನೇರವಾಗಿ ನನ್ನ ಪ್ರಕಾರ ಕನೆಕ್ಟ್ ಆಗ್ತಾ ಇರೋದು ವಾಲ್ಮೀಕಿ ಹಗರಣ, ST ನಿಗಮದ ಅಕ್ರಮ ಹಣ ವರ್ಗಾವಣೆ ಹಗರಣ ಇದೆಯಲ್ಲ, ಅದಕ್ಕೆ ಕನೆಕ್ಟ್ ಆಗ್ತಾ ಇದೆ. ಅಲ್ಲೇನಾಗಿದೆ, ಇವರು ಹಣವನ್ನ ವರ್ಗಾವಣೆ ಮಾಡಿದ್ದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ. ಸೊ ಯಾವಾಗ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತ ಒಂದು ಬ್ಯಾಂಕ್ಗೆ ಇವರು ಹಣವನ್ನು ವರ್ಗಾವಣೆ ಮಾಡಿದ್ರು, ಸಿಬಿಐ ED ಎಲ್ಲರೂ ಎಂಟ್ರ್ ಆದ್ರು. ಮತ್ತೀಗ ಲಕ್ಷಗಳನ್ನ ಬಿಟ್ಟು ಕೋಟಿ ಲೆಕ್ಕದಲ್ಲಿ ಹಗರಣ ಆದ ಕೂಡಲೇ ಅವ್ರು ಎಂಟ್ರಿ ಕೊಡ್ತಾರೆ. ಅದರಲ್ಲೂ ಕೂಡ ಈಗ ಬ್ಯಾಂಕ್ ಅಂತ ಕೂಡಲೇ ಆಬ್ವಿಯಸ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲಿ ಬರುತ್ತೆ, ಅವರು ನೇರವಾಗಿ ಎಂಟ್ರಿ ಕೊಟ್ಟರು. ಬಹುಶಃ ಆ ಹಿನ್ನೆಲೆಯಲ್ಲಿ ಆ ST ನಿಗಮದ ವಾಲ್ಮೀಕಿ ಅಕ್ರಮ ಏನಿದೆ ಅದರ ಹಿನ್ನೆಲೆಯಲ್ಲಿ ಈಗ ಈ ತೀರ್ಮಾನವನ್ನು ತೆಗೆದುಕೊಂಡಿರ್ಬೋದು. ಅದರ ಜೊತೆಗೆ ನೋಡಿ, ಕೆಲವು ರಾಜ್ಯಗಳು ಈ ರೀತಿಯ ನಿರ್ಬಂಧವನ್ನು ಹೇರಿವೆ. ಪಂಜಾಬ್ ಅಲ್ಲಿ ಇಂಥ ನಿರ್ಬಂಧ ಇದೆ, ವೆಸ್ಟ್ ಬೆಂಗಾಲ್ ಈ ರೀತಿಯ ನಿರ್ಬಂಧ ಇದೆ, ರಾಜಸ್ಥಾನದಲ್ಲಿ ಈ ರೀತಿಯ ನಿರ್ಬಂಧ ಇದೆ, ಛತ್ತೀಸ್ಗಢದಲ್ಲಿ ಈ ರೀತಿಯ ನಿರ್ಬಂಧ ಇದೆ, ಹಾಗೆ ಜಾರ್ಖಂಡ್ ಅಲ್ಲಿ ಈ ರೀತಿಯ ನಿರ್ಬಂಧ ಇದೆ, ಇಲ್ಲೇ ಮಹಾರಾಷ್ಟ್ರದಲ್ಲೂ ಕೂಡ ಈ ರೀತಿಯ ನಿರ್ಬಂಧವನ್ನ ವಿಧಿಸಿದ್ದಾರೆ. ಸೊ ಹೀಗಿರುವಾಗ ಕರ್ನಾಟಕದಲ್ಲೂ ಕೂಡ ಅದೇ ಮಾದರಿಯಲ್ಲಿ ನಾವು ಈಗ ನಿರ್ಬಂಧವನ್ನ ಹೇರಿದ್ದೇವೆ ಅಂತ ಹೇಳಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತೆಗೆದುಕೊಂಡು ಸಮರ್ಥನೆಯನ್ನ ಮಾಡಿಕೊಂಡಿದೆ. ಸಿದ್ದರಾಮಯ್ಯನವರು ಹಾಗೂ ಸಚಿವರೆಲ್ಲ ಹೇಳ್ತಿರೋದು ಏನಂದ್ರೆ, ಕೇಂದ್ರ ಸರ್ಕಾರ ಸಿಬಿಐ EDನ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಅದಕ್ಕೋಸ್ಕರ ನಾವು ಒಕ್ಕೂಟ ವ್ಯವಸ್ಥೆಯನ್ನ ಬಲಪಡಿಸುವ ಉದ್ದೇಶದಿಂದ
ಕೇಂದ್ರದ ದಾಳಿ ನಡೆಯಬಾರದು ಅಂತ ಈ ರೀತಿಯ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಈ ಕಡೆ ಬಿಜೆಪಿಯವರು, JDS ಅವರು ಇವರು CBI ತನಿಖೆಗೆ ಭಯಬಿದ್ದು ಈ ರೀತಿಯ ತೀರ್ಮಾನ ಮಾಡಿದ್ದಾರೆ, CBI ತನಿಖೆಗೆ ಆತಂಕಕ್ಕೊಳಗಾಗಿ ಇಂತಹ ತೀರ್ಮಾನ ಕೈಗೊಂಡಿದ್ದಾರೆ ಅಂತಲಿ ಅವರು ಆಪಾದನೆ ಮಾಡ್ತಿದ್ದಾರೆ. ಅದೇನೇ ಇರಲಿ, ಆದ್ರೆ ಇದು ಮೂಡಾ ಕೇಸ್ಗಂತೂ ಸಂಬಂಧ ಇಲ್ಲ. ಆದ್ರೆ ST ನಿಗಮದ ಅಕ್ರಮ ಹಣ ವರ್ಗಾವಣೆ, ಆ ವಾಲ್ಮೀಕಿ ಹಗರಣ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಕಾಣಿಸ್ತಾ ಇದೆ. ಮತ್ತು ಮುನ್ನೆಚ್ಚರಿಕೆಯ ಕ್ರಮವಾಗಿಯೂ ಮುಂದೆ ಇದನ್ನ ಯಾವುದಾದ್ರೂ ರೂಪದಲ್ಲಿ ನಮ್ಮ ಮೇಲೆ ಪ್ರಯೋಗ ಮಾಡಬಹುದು ಅಸ್ತ್ರವಾಗಿ ಅನ್ನುವ ಕಾರಣಕ್ಕಾಗಿಯೂ ಈ ರೀತಿಯ ತೀರ್ಮಾನವನ್ನ ತೆಗೆದುಕೊಂಡಿರುವಂತ ಸಾಧ್ಯತೆ ಇದೆ. ನಿಮ್ಮ ಪ್ರಕಾರ ರಾಜ್ಯ ಸರ್ಕಾರ CBIಗೆ ಏನು 2005ರಲ್ಲಿ ಜನರಲ್ ಕನ್ಸೆಂಟ್ ನ ಕೊಟ್ಟಿತ್ತು ತನಿಖೆಗೆ, ಅದನ್ನ ಈಗ ಹಿಂಪಡೆದದ್ದು ಸರಿಯೇ ಅಥವಾ ತಪ್ಪಾ? CBIನಿಂದ ಆತಂಕಕ್ಕೊಳಗಾಗಿದೆಯಾ ಅಥವಾ CBI ದುರುಪಯೋಗ ಆಗ್ತಿರೋದ್ರಿಂದ ಈ ಕ್ರಮವನ್ನ ಕೈಗೊಂಡಿದ್ದಾರೆ ಅಂತ ನೀವು ಭಾವಿಸ್ತೀರಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.